ಸುದರ್ಶನ್ ಚಕ್ರ ಭಾರತದ ಅತ್ಯಂತ ಶಕ್ತಿಶಾಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಮ್ಮ ಹತ್ರ ಒಂದು ಮೈಲ್ಡ್ ಬ್ಲೋಯಿಂಗ್ ಟಾಪಿಕ್ ಮಾತಾಡಕ್ ಹೋಗ್ತಾ ಇದೀವಿ. ಭಾರತದ ಸೂಪರ್ ಪವರ್ ಏರ್ ಡಿಫೆನ್ಸ್ ಸಿಸ್ಟಮ್ ಸುದರ್ಶನ ಚಕ್ರ ಇದೇ ನಮ್ಮ S-400 ಸಿಸ್ಟಮ್. ಇದನ್ನು ರಷ್ಯಾದಿಂದ ಖರೀದಿಸಿದ್ದೇವೆ. ಇದು ಯಾವುದೇ ಫೈಟರ್ ಜೆಟ್, ಡ್ರೋನ್ ಅಥವಾ ಕ್ಷಿಪಣಿಯನ್ನು ತಕ್ಷಣ ಟ್ರ್ಯಾಕ್ ಮಾಡಿ ನಾಶ ಮಾಡುವ ಅಲ್ಟಿಮೇಟ್ ವೆಪನ್ ಆಗಿದೆ. ಸೊ ಬನ್ನಿ ಈ ಸುದರ್ಶನ ಚಕ್ರ ಸೀಕ್ರೆಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಬೇಸಿಕಲಿ ಸುದರ್ಶನ ಚಕ್ರ ಅಂದ್ರೆ ಏನು? ಇದು ರಷ್ಯಾದ ವರ್ಲ್ಡ್ ಫೇಮಸ್ S-400 ಡಿಫೆನ್ಸ್ ಸಿಸ್ಟಮ್ ಆಗಿದೆ. ಇದನ್ನು 2018ರಲ್ಲಿ ಭಾರತವು ರಷ್ಯಾದಿಂದ ಒಟ್ಟು 5 S-400 ಸಿಸ್ಟಮ್ ಅನ್ನು ಖರೀದಿಸಿತ್ತು. ಒಟ್ಟು ಡೀಲ್ ವರ್ತ್ $5.4 ಬಿಲಿಯನ್ ಆಗಿದೆ, ಅಂದ್ರೆ ಸುಮಾರು 45,000 ಕೋಟಿ. ಈ ಸಿಸ್ಟಮ್ ಎಷ್ಟು ಪವರ್ಫುಲ್ ಅಂದ್ರೆ ಇದು 400 ಕಿಲೋಮೀಟರ್ ರೇಂಜ್ ಅಲ್ಲಿ ಯಾವುದೇ ಥ್ರೆಟ್, ಫೈಟರ್ ಜೆಟ್, ಡ್ರೋನ್ ಅಥವಾ ಕ್ಷಿಪಣಿಯನ್ನು ಡಿಟೆಕ್ಟ್ ಮಾಡಿ ತಕ್ಷಣವೇ ಡೆಸ್ಟ್ರಾಯ್ಡ್ ಮಾಡಬಹುದು. ಈ S-4 ಸಿಸ್ಟಮ್ ರಾಡರ್ ಟ್ರ್ಯಾಕಿಂಗ್ ಕೆಪಾಸಿಟಿ ತುಂಬಾ ಅಡ್ವಾನ್ಸ್ ಆಗಿದೆ. ಇದು 600 ಕಿಲೋಮೀಟರ್ ದೂರದಿಂದಲೇ ಗುರಿಯನ್ನು ಟ್ರ್ಯಾಕ್ ಮಾಡಬಹುದು. ಆದ್ರೆ ಒಮ್ಮೆ ಗಿರಿ 400 ಕಿಲೋಮೀಟರ್ ರೇಂಜ್ ಅಲ್ಲಿ ಎಂಟರ್ ಆದ್ರೆ ಸೀದಾ ಮಿಸೈಲ್ ಲಾಂಚ್ ಆಗಿ ಈ ಥ್ರೆಟ್ ಅನ್ನು ಸೆಕೆಂಡ್ ಅಲ್ಲಿ ನ್ಯೂಟ್ರಲೈಸ್ ಮಾಡುತ್ತೆ. ಒಂದೇ ಸಮಯದಲ್ಲಿ 80ಕ್ಕಿಂತ ಹೆಚ್ಚಿನ ಟಾರ್ಗೆಟ್ಸ್ ನ ಟ್ರ್ಯಾಕ್ ಮಾಡಬಹುದು ಮತ್ತು 36ಕ್ಕಿಂತ ಹೆಚ್ಚು ಥ್ರೆಟ್ಸ್ ನ ಡೆಸ್ಟ್ರಾಯ್ ಮಾಡಬಹುದು. ಇದೊಂದು ಅದ್ಭುತ ಅಂತಾನೆ ಹೇಳ್ಬೋದು. ನಮ್ಮ ಭಾರತದಲ್ಲಿ ಈ ಸುದರ್ಶನ ಚಕ್ರ ಜೊತೆಗೆ ಇನ್ನೊಂದು ಪವರ್ಫುಲ್ ಸಿಸ್ಟಮ್ ಇದೆ, ಅದೇ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಇದು ಕಂಪ್ಲೀಟ್ಲಿ ಭಾರತೀಯ ಟೆಕ್ನಾಲಜಿಯಿಂದ ತಯಾರಿಸಲಾಗಿದೆ. ಆಕಾಶ್ ಏರ್ ಸಿಸ್ಟಮ್ ಇದು ನಮ್ಮ ಬಾರ್ಡರ್ ಏರ್ಸ್ ಅಲ್ಲಿ ಡೆಪ್ಲಾಯ್ ಮಾಡಿದ್ದೇವೆ ಮತ್ತು ಇದನ್ನು ಸೆವೆರಲ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಕೂಡ ಮಾಡಿದ್ದೇವೆ. ಸೊ ಭಾರತ ಡಿಫೆನ್ಸ್ ಕೆಪಾಬಿಲಿಟಿ ಎಷ್ಟು ಸ್ಟ್ರಾಂಗ್ ಎಂಬುದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದನ್ನ ಪಾಕಿಸ್ತಾನಕ್ಕೆ ಕಂಪೇರ್ ಮಾಡಿದ್ರೆ ಪಾಕಿಸ್ತಾನದ ಬಳಿ ಚೀನಾದಿಂದ ಖರೀದಿಸುವ ಕೆಲವು ಔಟ್ಡೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇವೆ. ಬಟ್ ಈ ಸಿಸ್ಟಮ್ ನಮ್ಮ S-400 ಮತ್ತು ಆಕಾಶ್ ಮುಂದೆ ಟೋಟಲಿ ಪವರ್ಲೆಸ್. ನಮ್ಮ ಸುದರ್ಶನ ಚಕ್ರ ಇರುವ ತನಕ ಯಾವ ಶತ್ರುವು ಭಾರತ ಏರ್ ಸ್ಪೇಸ್ ಈಸಿಯಾಗಿ ಅಟ್ಯಾಕ್ ಮಾಡಲು ಸಾಧ್ಯವಿಲ್ಲ. ಸೊ ಗೆಳೆಯರೇ, ಇದು ಭಾರತದ ಸುದರ್ಶನ ಚಕ್ರದ ಪವರ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನ್ಗೆ ಹೋಗಿ ನಿಮ್ಮ ಥಾಟ್ಸ್ ನ ಶೇರ್ ಮಾಡಿ. ಇನ್ನಷ್ಟು ಡಿಫೆನ್ಸ್ ರಿಲೇಟೆಡ್ ಕಂಟೆಂಟ್ಗೆ ಮುಂದೆ ಕಾದ್ ನೋಡಿ. ಸೊ ಸ್ಟೇ ಆನ್. ಜೈ ಹಿಂದ್.